ಹಲೋ, ವೆಲ್ಕಮ್ ಬ್ಯಾಕ್ ಟು ದೀಪು ಗೌಡ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ, ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಇವಾಗ ಏನಪ್ಪ ಕಂಟೆಂಟ್ ಅಂದರೆ, ಇವಾಗ ಗೀ ರೈಸ್ ಆ್ಯಂಡ್ ದಾಲ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಏನು ಅಂತ ಶೇರ್ ಮಾಡ್ತೀನಿ. ಇದು ಬಂದು ಸಂಡೇ ವಿಡಿಯೋ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜೀರಾ ರೈಸ್ ಮಾಡೋಕ್ಕೆ 2 ಪಲಾವ್ ಎಲೆ, ಹಾಗೆ ಗೋಡಂಬಿ 5, ಇದು ಬಂದು ಜೀರಿಗೆ 1 ಟೇಬಲ್ ಸ್ಪೂನು, ಸೋಂಪು 1/2 ಟೇಬಲ್ ಸ್ಪೂನು, ಲವಂಗ 3, ಸ್ಟಾರ್ 2 ತೊಗೊಂಡಿದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಗ್ಲಾಸಸ್ ರೈಸ್ನ ತೊಗೊಂಡಿದ್ದೀನಿ. ಫಸ್ಟು ರೈಸ್ ಪ್ರಿಪೇರ್ ಮಾಡ್ಕೊಂಬಿಡೋಣ ಬನ್ನಿ. ಫ್ರೆಂಡ್ಸ್, ರೈಸ್ನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀರಿ. ಫೈನಲ್ ಆಗಿ ನೆನೆಸಿದ್ದೀರಿ, ಒಂದು ಸ್ವಲ್ಪ ಹೊತ್ತು ನೆನೀಲಿ. ನೆಕ್ಸ್ಟ್ ನೋಡಿ, ಒಂದು ತಪ್ಪಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ತಪ್ಪಲೆ ಇಟ್ಟಿದ್ದೀರಿ. ಹಾಗೆ ಇವಾಗ ಅದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗೀ, ಅದಲ್ಲ ನೋಡಿ ಫ್ರೆಂಡ್ಸ್, ಇವಾಗ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀರಿ. ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಆ್ಯಂಡ್ ಆಯಿಲ್ ಆ್ಯಡ್ ಮಾಡ್ಕೊಬೇಕು. ಆಯಿಲ್ ಹಾಕು ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ತುಪ್ಪ ಚೆನ್ನಾಗಿ ಕಾಯ್ದಿದೆ. ಇವಾಗ ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀರಿ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ಲೇವರ್ ಎಲ್ಲ ಗಮ್ ಅಂತ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಅಕ್ಕಿನ ಆ್ಯಡ್ ಮಾಡಿ ವಾಟರ್ ಸೇರಿಸ್ಕೊಂಡು ರೈಸ್ ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ವಾಟರ್ನ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫೈನಲ್ ಆಗಿ ರೈಸ್ ರೆಡಿ ಆಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ದಾಲ್ ಮಾಡೋಕ್ಕೆ ಮೈಸೂರು ಬೇಳೆ ನೋಡಿ ಫ್ರೆಂಡ್ಸ್, ಈ ಟೀ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಮೈಸೂರು ಬೇಳೆ, ಹಾಗೆ ಯೆಲ್ಲೋ ಕಲರ್ ನಾರ್ಮಲ್ ಬೇಳೆ 1.5 ಗ್ಲಾಸ್ ತೊಗೊಂಡಿದ್ದೀರಿ. ಬನ್ನಿ ಇವಾಗ ದಾಲ್ ರೆಸಿಪಿನ ನೋಡೋಣ. ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್, 3-4 ಟೈಮ್ಸು. ನೋಡಿ ಫ್ರೆಂಡ್ಸ್, ಇದು ದಾಲ್ಗೆ ಇಲ್ಲಿ ಬಂದ್ಬಿಟ್ಟು 4 ಟೊಮೆಟೊ ಮತ್ತು ಬೇಳೆ ಹಾಗೆ ಅರಿಶಿನ ಸಾಲ್ಟ್ ಹಾಕ್ಬಿಟ್ಟು ಇವಾಗ ಒಂದು 3 ವಿಸಿಲ್ನ ಇದು ಕೂಗಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಆನಿಯನ್ನು, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ದಾಯಿತು. ಸಾಂಬಾರು ಪುಡಿ ಮಿಕ್ಸ್ ಮಾಡಿ ಫೈನಲ್ ಆಗಿ ದಾಲ್ ರೆಡಿ ಆಯಿತು. ಸಿಂಪಲ್ ಆಗಿ ಅಷ್ಟೇ. ಫೈನಲಿ ನೋಡಿ ಫ್ರೆಂಡ್ಸ್, ಸರ್ವ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಬಂದಿದೆ ಏನು ಅಂತ ತುಂಬ ಟೇಸ್ಟಿಯಾಗಿದೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಏನಕ್ಕೆ ಡೈಕೋದು? ಹಾಂ, ಬನ್ನಿ ಫ್ರೆಂಡ್ಸ್, ಹೇಗಿದೆ ಏನು ಅಂತ ಇವಾಗ ನಮ್ಮ ಯಜಮಾನರನ್ನ ಕೇಳ್ತೀನಿ. ಟೇಸ್ಟ್ ಹೇಳ್ತಾರೆ ಅವರು. ಬಿಸಿ ಬಿಸಿ ಇದೆ. ನಾನು ಇದು ಯಾವುದೂ ಕಟ್ ಮಾಡಲ್ಲ, ಹೆಂಗೈತೆ ಹಂಗೆ ವಿಡಿಯೋನ ಹಾಕೋದು. ಯಾವುದು ಎಡಿಟ್ ಏನಿಲ್ಲ, ಎಲ್ಲ ವಾಯ್ಸ್ ಓವರ್ ಇದ್ರಾಗ. ಚೆನ್ನಾಯ್ತಾ? ಸೂಪರ್ ಇದೆ, ಸೂಪರ್. ಕರೆಕ್ಟಾಗಿ ಹೇಳಬೇಕು. ಸರಿ ಆಯಿತು. ಅದು 3 ಪೀಸ್ ಬರುತ್ತೆ. ಚೆನ್ನಾಗಿಲ್ಲ. ಮಾಮಗೆ ಒಂಚೂರು ಟೇಸ್ಟ್ ಕೊಡು. ಮಾಮಗಂತೆ ಒಂಚೂರು ಟೇಸ್ಟ್ ಕೊಡ್ರಿ. ಗುಲ್ಕಂಡ ಅದು. ಆಲ್ಮೋಸ್ಟ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಎಡಿಟ್ ಏನೂ ಮಾಡಿಲ್ಲ. ಇದು ನಾನು ರ್ಯಾಂಡಮಾಗಿ ಮಾಡಿ ಅದೇ ರೀತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನನಗೂ ಒಂದು ಮೋಟಿವೇಟ್ ಆಗುತ್ತೆ ಡೈಲಿ ವೀಡಿಯೋಸ್ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಲಾಟ್ಸ್.